ನಮ್ಮ ಯಜಮಾನ ಇದ್ರು ಸಹ ಅವತ್ತಿಂದ ನಮ್ಮ ಮಾವ ಇದ್ದಾಗಿಂದನೂ ನಾವು ಮಾಡ್ತಾ ಇದ್ದೋ. ನಮ್ಮ ಮಾವ ಇದ್ದಾಗಿಂದನೂ ಮಾಡ್ತಾ ಇದ್ದೋ. 2002 ಬಿಟ್ಟು ಅವಾಗಿಂದ ಏನು ಮಾಡಲಿಲ್ಲ. ನನ್ನ ಮಗಳ ಕಷ್ಟ ಬಂದಿತ್ತು, ಗೋಧಿ ಹಾಕಿದ್ದೆ. ಅದಕ್ಕೆ ನಾನು ಮಾಡ್ತಿದ್ದೆ ಸಹ ಅಂತ ಹೇಳಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ನೀವು ಯಳವಟ್ಟಿ ಗ್ರಾಮ 40 ವರ್ಷದಿಂದ ನಮ್ಮ ತಂದೆ 40 ವರ್ಷದಿಂದ ಉಳ್ಮೇಲಿದ್ರು. ಆ ಭೂಮಿನ ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಿಡ್ರಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾವ್ರೆ. ಅವತ್ತಿಂದ ಇಲ್ಲದು ಈ ನಮ್ಮ ತಂದೆ ನನ್ನ ತಮ್ಮ ಸತ್ತ ಮೇಲೆ ದೇವಸ್ಥಾನ ಬಿಡಬೇಕು ಅಂತ ಯಾರು ಇಲ್ಲ ಅಂತ ಹಿಂಸೆ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ದೇವ್ರು ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾವ್ರೆ. ಊಟ ಮೂರು ಇಟ್ಕೊಂಡು ಹೊಡಿತಾವ್ರೆ. ಯಾರು ಗ್ರಾಮದಲ್ಲಿ ಆತರ ಮಾಡ್ತಿರೋರು? ಈಗ ಮಂಜುನಾಥ್, ಲಕ್ಷ್ಮಣ, ರಂಗಯ್ಯ ಇವರೆಲ್ಲ ಸರ್. ನೀವ್ ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಿದ್ರಿ? 40 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದೀವಿ. 40 ವರ್ಷದಿಂದ ಮಾಡ್ತಾ ಇದ್ರಾ? ಯಾವಾಗ್ಲಿಂದ ಇವ್ರು ತೊಂದರೆ ಕೊಡ್ತಾ ಇರೋದು? ಈಗ 6 ತಿಂಗಳಿಂದ ತೊಂದರೆ ಕೊಡ್ತಾವ್ರೆ. ಉಳುಮೆ ಮಾಡಿದ್ರು ಹೋಗಿ ಹುಳಿಕಾಳು ಕೀಳಕ್ ಹೋಗಿದ್ದಾಗ ನನಗೆ ಇಟ್ಕೊಂಡು ಹೊಡೆದಿರೋ. ಅರ್ಜಿ ಹಾಕಿದ್ರ ಮಂಜೂರ್ಗೆ, ಜಮೀನ್ ಮಂಜೂರ್ಗೆ? ಅರ್ಜಿ ಹಾಕೈತಿ. ನಮ್ಮ ಯಜಮಾನ ಇದ್ರು ಸಹ ಅವತ್ತಿಂದ ನಮ್ಮ ಮಾವ ಇದ್ದಾಗಿಂದನೂ ನಾವು ಮಾಡ್ತಾ ಇದ್ದೋ. ನಮ್ಮ ಮಾವ ಇದ್ದಾಗಿಂದನೂ ಮಾಡ್ತಾ ಇದ್ದೋ. 2002 ಬಿಟ್ಟು ಅವಾಗಿಂದ ಏನು ಮಾಡಲಿಲ್ಲ. ನನ್ನ ಮಗಳ ಕಷ್ಟ ಬಂದಿತ್ತು, ಗೋಧಿ ಹಾಕಿದ್ದೆ. ಅದಕ್ಕೆ ನಾನು ಮಾಡ್ತಿದ್ದೆ ಸಹ ಅಂತ ಹೇಳಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರು. ಯಾರು? ಅವ್ನು ಲಕ್ಷ್ಮಣ ಅನ್ನೋನು, ಮಂಜಣ್ಣ ಎಲ್ಲ ಸೇರಿ ಈ ಲಕ್ಕಣ್ಣನ ಮಗ ಇದೆಲ್ಲ. ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಬೇಕಾದಷ್ಟು ಗಲಾಟೆ ಮಾಡಿ ಯೂನಿವರ್ಸಿಟಿ ಹಾಕಿ ಗೋಲ್ ತೊಂದರೆ ಕೊಟ್ಟರು. ನಾವು ಹಿಂದಿಂದ ಮಾಡ್ತಿದ್ದೋ, ದೇವಸ್ಥಾನಕ್ಕೆ ಅಂತ ಬಿಟ್ಟಿದ್ದೋ ಅಂತ ಇದು ಮಾಡಿ ಮಚ್ಚೂರು ಎಣ್ಣೆ ತಂದಿದ್ರು ಅಂತ ನಮಗೆ ಫೋನ್ನೊಳಗೆ ಇದು ಮಾಡ್ಕೊಂಡು ಇಷ್ಟು ನೋವು ಕೊಡ್ತಾವ್ರು. ಅವರು ಜೋಳ ಕುಯ್ಯಕ್ಕೆ ಹೋಗ್ಲಿ, ಇನ್ನೊಂದು ಕಾಯಿ ಸುಳಿಯಕ್ಕೆ ಹೋಗ್ಲಿ, ಅವ್ರಿಗೆ ಮುಚ್ಚಿದ್ದು ಎಣ್ಣೆ ಕಾಣ್ತು ಕತ್ತಿಸಿದ್ದಾಗ ನಾವು ಕತ್ತಿಸ್ಕೊಳ್ಳೋದು. ಇಷ್ಟೆಲ್ಲ ನೋವು ಕೊಡ್ತಾವ್ರೆ ನನ್ನ ಮಗ, ನನ್ನ ಗಂಡ ಸತ್ತು. ಇವು ಅವ್ರ ಪಾಡ್ದಾಗ ಹೊಟ್ಟೆ ಹೊರ್ಕೊಂಡು ಅವ್ರು ದುಡೋದವ್ರು ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಕೊಟ್ಟಿದ್ವಿ. ಈಗ ಹುಷಾರಿಲ್ಲ ಅಂತ ಬಂದಿದ್ದಕ್ಕೆ ಈ ಅಮ್ಮ ಒಂದಿಷ್ಟು ಹುಳಿಕಾಯಿ ಕಿತ್ಕೊಂಡು ತಲೆ ಮೇಲೆ ಇಟ್ಕೊಂಬಂದಿತ್ತು. ರಾತ್ರಿ ಹೊತ್ತಿತ್ತು. ಈ ಅಮ್ಮ ನಾನು ಒಳಗಿನಿಂದ ಹಚ್ಕೋಬೇಕು ಯಾರ ಕೈಲಿ ಮಾತಾಡ್ತಿತ್ತು. ಇಟ್ಕೊಂಡು ಚೆನ್ನಾಗಿ ಹೊಡಿತಾರೆ ಫೋನ್ನೊಳಗೆ. ಅಯ್ಯೋ ಅಂತವ್ರು. ನೆನ್ನೆ ಮಾತಾಡ್ತಾವ್ರಂತೆ. ನಾನು ಏನು ಕಿತ್ಕೊಳಕ್ಕಾಗಲ್ಲ ಅವರು ಅಂತ ಹೇಳ್ತಾವ್ರು.